ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಜಾ ಪಟ್ಟಿನ ಮತ್ತು ಹುಕ್ ಪಟ್ಟಿನ ಮಾಡ್ಕೊಳ್ಳೋಣ. ನಾನು ಯಾವಾಗಲೂ ಕೆಲವೊಬ್ಬರು ಕೈಲೇ ಹುಕ್ ಹಚ್ತಿರ್ತಾರೆ, ಅವರಿಗೆ ಅರ್ಧ ಟೈಮ್ ಅದೇ ಹಿಡಿದ್ಬಿಡ್ತೈತಿ. ಹಂಗಾಗಿ ಇವತ್ತು ರಾಟಿ ಒಳಗೆ ನಾನು ಯಾವ ರೀತಿ ನೀಟಾಗಿ ನಾವು ಹುಕ್ಕನ್ನ ಹಚ್ಕೋಬೇಕಂತ ತಿಳಿಸ್ಕೊಡ್ತೀನಿ. ಮೊದಲು ಕಾಜಾ ಪಟ್ಟಿನ ಮಾಡ್ಕೊಳ್ಳೋಣ, ಆಮೇಲೆ ನಾವು ಹುಕ್ ಪಟ್ಟಿ ಮಾಡ್ಕೊಳ್ಳೋಣ. ನಾವು ಕಾಜಾ ಪಟ್ಟಿ ಮಾಡ್ಕೊಳ್ಳುವಾಗ ಎರಡು ಸೈಡು ನಾವೇನು ಮಾಡಬೇಕು, ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಹೊಲಿಗೆನ ಹಾಕ್ಕೋಬೇಕು. ನೆಕ್ಸ್ಟ್ ನೋಡಿರಿ, ಮುಂದ್ಗಡೆ ಒಂದು ಸ್ವಲ್ಪ ಬಟ್ಟೆ ಮಡಚ್ಕೊಂಡು ಒಂದು ನೀಟಾಗಿ ಹೊಲಿಗೆನ ಹಾಕೋರಿ. ನೆಕ್ಸ್ಟ್ ನೋಡಿರಿ, ಇಲ್ಲಿ ನಾವು ಫೋಲ್ಡ್ ಮಾಡುವಾಗ 1 ಇಂಚಷ್ಟು ಈ ಥರ ನಮ್ಗೆ ಬಟ್ಟೆ ಬರಬೇಕು. ಅದೇ ರೀತಿನೇ ನಾವು ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನಾಗ್ಬಿಡ್ತೈತಿ, ಬಟ್ಟೆನ ಪೂರ್ತಿ ನಾವು ಫೋಲ್ಡ್ ಮಾಡಿಬಿಟ್ರೆ ಅಲ್ಲಿ ನಮ್ಗೆ ನೆಕ್ ಹತ್ರ ಮುಂಭಾಗಕ್ಕೆ ಏನಾಗ್ತೈತಿ 1 ಇಂಚಷ್ಟು ಬಟ್ಟೆ ಕಡಿಮೆ ಬರ್ತೈತಿ. ಮತ್ತು ವೇರ್ ಮಾಡಿದಾಗ ಅಲ್ಲಿ ಏನಾಗ್ತೈತಿ, ಪೂರ್ತಿ ನೆಕ್ ಹತ್ರ ಟೈಟಾಗಿ ಬರೋದು ಬಿಡ್ತೈತಿ. ಸ್ವಲ್ಪ ನಾವು ಫೋಲ್ಡ್ ಮಾಡುವಾಗ ಅದನ್ನ ಒಂಚೂರು ನೋಡ್ಕೊಂಡು ಫೋಲ್ಡ್ ಮಾಡ್ಕೊರಿ. ಯಾಕಂದ್ರೆ ಕಾಜಿ ಪಟ್ಟಿ ನಮ್ಗೆ ಏನಾಗಬೇಕು, 1 ಇಂಚು ಬಟ್ಟೆ ಎಕ್ಸ್ಟ್ರಾ ಆಗಬೇಕು. ಆ ರೀತಿ ನಾವು ಅಲ್ಲಿ ಹೊಲಿಗೆನ ಹಾಕೋಬೇಕು. ನೆಕ್ಸ್ಟ್ ನೋಡ್ರಿ, ಇವಾಗ ಹುಕ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಒಂದು 2 ಇಂಚಷ್ಟು ಪಟ್ಟಿನ ತೊಗೊಂಡು ಎರಡು ಪಟ್ಟಿ ತೊಗೋರಿ. ಫಸ್ಟು ಒಂದು ಮೇಲ್ಗಡೆ ಇಟ್ಕೊಂಡು ಹೊಲಿಗೆ ಹಾಕೋರಿ. ಯಾಕಂದ್ರೆ ನಾವು ಕಾಜಿ ಪಟ್ಟಿಗೆ ಏನು ಮಾಡ್ತೀವಿ, ಕೆಳಗಿಂದ ಮೇಲ್ಗಡೆ ಫೋಲ್ಡ್ ಮಾಡ್ಕೊತೀವಿ. ಇದಕ್ಕೆ ನಾವು ಮೇಲ್ಗಡೆಯಿಂದ ಒಳಗಡೆ ಫೋಲ್ಡ್ ಮಾಡಬೇಕು. ಒಂದು ಪೀಸ ಈ ಥರ ಸ್ಟ್ರೇಟಾಗಿ ಹೊಲಿಗೆ ಹಾಕೋರಿ. ಇನ್ನೊಂದು ಪೀಸ್ಗೆ ಮುಂಭಾಗಕ್ಕೆ ನೀವು ಅಲ್ಲೊಂದು ಹೊಲಿಗೆನ ಹಾಕ್ರಿ. ಫಸ್ಟ್ ನೋಡಿರಿ, ಮಾರ್ಕ್ ಮಾಡ್ಕೊರಿ. ನಾವು ಫಸ್ಟ್ ಏನೇ ಮಾರ್ಕ್ ಮಾಡಬೇಕಿತ್ತು. ಫಸ್ಟ್ ನಾವು ಹುಕ್ಕನ್ನ ನಾವು ಅಟ್ಯಾಚ್ ಮಾಡಿದರೆ ನೆಕ್ಸ್ಟ್ ನಮ್ಗೆ ಕಾಜಿ ಪಟ್ಟಿ ಮಾಡೋಕೆ ಈಸಿ ಆಗ್ತೈತೆ. ನಾವು ಫಸ್ಟ್ ಕಾಜಿನೇ ಮಾಡಿಬಿಟ್ಟೆ, ಹಂಗಾಗಿ ಮಾರ್ಕ್ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ನೋಡಿರಿ, ನಾವು ಎಲ್ಲಿ ಕಾಜಿದು ಮಾರ್ಕ್ ಹಾಕ್ಕೊಂಡಿರ್ತೀವಿ ಅಲ್ಲಿ ನಾವು ಒಂದು ಸೈಡ್ ರಫ್ ಹೊಡಿಬೇಕು. ಮತ್ತು ನಾವು ಸ್ವಲ್ಪ ಬಟ್ಟೆ ಸರಿಸಿ ಹುಕ್ ಎಷ್ಟು ಹೋಗಬೇಕು ಅಷ್ಟೇ ಜಾಗ ಬಿಟ್ಟು ನಾವು ರಫ್ ಹೊಡಿತಾ ಹೋಗ್ಬೇಕು. ಹಂಗಾದ್ರೆ ನಮಗಲ್ಲಿ ಹುಕ್ ಹಾಕೋದಕ್ಕೆ ಈಸಿ ಆಗ್ತೈತಿ. ಸೇಮ್ ಅದೇ ರೀತಿನೇ ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವಿ ನೋಡು, ಎಷ್ಟು ಹುಕ್ ಇರ್ತಾವೆ ನಮ್ಮವು ಅಷ್ಟು ನಾವು ಅದೇ ರೀತಿನೇ ಸೇಮ್ ಮಾರ್ಕ್ ಮಾಡ್ಕೊತ ಬರಬೇಕು. ಅದೇ ರೀತಿನೇ ಹೊಲಿಗೆ ಹಾಕ್ರಿ. ನೆಕ್ಸ್ಟ್ ನೋಡಿರಿ, ನಾನು 5 ಹುಕ್ ಮಾಡ್ಕೊಂಡಿದ್ದೀನಿ. ಹುಕ್ ತೊಗೋರಿ. ಹುಕ್ ತೊಗೊಂಡು ಸ್ವಲ್ಪ ಅದನ್ನು ಸ್ವಲ್ಪ ಟೈಟ್ ಇರ್ತಾವಲ್ಲ ಅವನೊಂದು ಸ್ವಲ್ಪ ಲೂಸ್ ಮಾಡ್ಕೋರಿ. ನೆಕ್ಸ್ಟ್ ಇವಾಗ ಈ ರೀತಿ ನೀಟಾಗಿ ಅವನ್ನ ಅದು ಒಳಗಡೆ ನೀವು ಸೇರಿಸ್ತಾ ಬರ್ರಿ. ಹಂಗಾದ್ರೆ ನೀಟಾಗಿ ಆಗ್ತೈತಿ. ಅಲ್ಲಿ ನಾವು ಸ್ವಲ್ಪ ಹೊಲಿಗೆ ಹಾಕುವಾಗ ಸ್ವಲ್ಪ ಜಾಸ್ತಿ ನಾವು ಅಗಲ ಮಾಡಿ ಹಾಕಿದ್ರೆ ಏನಾಗ್ತೈತಿ, ಉಕ್ಕು ಭಾಳ ಲೂಸ್ ಆಗ್ತಾವೆ. ಸ್ವಲ್ಪ ನೋಡ್ಕೊಂಡು ಕರೆಕ್ಟ್ ನಮ್ಗೆ ಉಕ್ಕು ಎಷ್ಟು ಹೋಗಬೇಕು ಅಷ್ಟೇ ನೀವು ಗ್ಯಾಪ್ ಬಿಟ್ಕೊಂಡು ಹೊಲಿಗೆ ಹಾಕಿದ್ರೆ ಕರೆಕ್ಟಾಗಿ ನೀಟಾಗಿ ಬರ್ತೈತಿ. ಆ್ಯಕ್ಚುಲಿ ನಾನು 1-2 ಬ್ಲೌಸ್ ಮಾಡಿದಾಗ ಸ್ವಲ್ಪ ನನಗೇನಾಗಿತ್ತು, ಅಷ್ಟೊಂದು ಫಿನಿಶಿಂಗ್ ನೀಟಾಗಿ ಅಂತ ಅನಿಸಿರಲಿಲ್ಲ. ಬಟ್ ನಾವು ನೀಟಾಗಿ ಸ್ವಲ್ಪ ಟೈಮ್ ಕೊಟ್ಟು ಹಾಕಿದ್ವಿ ಅಂದ್ರೆ ಬರ್ತಾ ಅದೇ ನಮಗೆ ಸ್ಟಿಚ್ ಮಾಡುವಾಗ ಅದೇ ರೂಢಿ ಆಗ್ತಾ ಹೋಗ್ತೈತಿ. ಒಂದು ಸರಿ ನೀಟಾಗಿ ನೋಡ್ಕೊಂಡು ಮಾಡ್ಕೊರಿ. ಪೇಷನ್ಸ್ ಇಲ್ಲಿ 1-2 ಸರಿ ನಾವು ಕಲ್ತ್ಕೊಂಡ್ವಿ ಅಂತ ಅಂದ್ರೆ ಖಂಡಿತ ಅದು ತುಂಬ ನೀಟಾಗಿ ಬರುತ್ತೆ. ಫಿನಿಶಿಂಗನ್ನು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಸ್ವಲ್ಪ ಹುಕ್ ಆಮೇಲೆ ಸ್ಟಿಚಿಂಗ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಅದನ್ನು ನಾವು ಆವಾಗಲೇ ಲೂಸ್ ಆಗಲಿ ಅಂತ ಬಾಯಿ ಅಗಲ ಮಾಡಿರ್ತೀವಲ್ಲ, ಹಂಗಾಗಿ
ಸ್ವಲ್ಪ ವಾಪಸ್ ಒತ್ತಿರಿ ಅವನ್ನ. ನೋಡ್ರಿ ಎಷ್ಟು ನೀಟಾಗಿ ಬಂತು, ಫಿನಿಶಿಂಗ್ನೇ ಎಷ್ಟು ನೀಟಾಗಿ ಕಾಣಿಸತೈತಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.